ಇವರು ಕೇಳಿದ್ರು ಕ್ವಶನ್ನ, ಅದೇ ನಮ್ಮ ವಿರುದ್ಧ ಟ್ರಾನ್ಸ್ಫರ್ ಮಾಡಿದ್ದೀರಾ ನೀವು 4 ದಿವಸದಲ್ಲಿ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂತು. ತಮಗೆ ಈ ಮೂಲಕ ಸ್ಪಷ್ಟನೆ ನಾನು ಏನು ಹೇಳೋದಂದರೆ 15/11/24 ನಾವು ಇದೊಂದು ಮಾಡಿರ್ತೀವಿ. ಇದರಲ್ಲಿ 46 ಸಿಬ್ಬಂದಿ ಹೆಸರಿರುತ್ತೆ. ಹೆಸರಿದ್ದರೆ ಯಾವ್ಯಾವ ಶಾಖೆಯಲ್ಲಿ ಮಾಡ್ತಿದ್ದಾರೆ ಆಯಾ ಶಾಖೆಯಲ್ಲಿ ಮಾಡೋದಕ್ಕೆ 26 ಜನಕ್ಕೆ ನಿರ್ದೇಶನ ಮತ್ತು ಹೆಚ್ಚಿನ ಪ್ರಭಾರ ನೀಡಿರ್ತೀವಿ. ಇನ್ನು 20 ಜನ ಮಾತ್ರ ಕಚೇರಿಯಲ್ಲಿರುವಂಥ ನೌಕರರು ಸುಮಾರು ವರ್ಷಗಳಿಂದ ಇಲ್ಲೇ ಮಾಡಿದವ್ರನ್ನ ಕಂಡುಹಿಡಿದು ಆಂತರಿಕವಾಗಿ, ಅಂದರೆ ಈಗ ಅಕೌಂಟ್ಸಲ್ಲಿ ಮಾಡಿದವ್ರನ್ನ ರೆವಿನ್ಯೂ ಸೆಕ್ಷನ್, ಅಂದರೆ ಪಕ್ಕದಲ್ಲೇ ಇರುವಂಥ ಒಂದು ಸೆಕ್ಷನ್. ಕಚೇರಿಯಲ್ಲಿ ಕೆಲಸ ಮಾಡೋರು ಒಂದಷ್ಟು ಸಿಬ್ಬಂದಿಗಳನ್ನ ಹೊರಗಡೆ ಹೋಗಿ ಟ್ರೇಡ್ ಲೈಸೆನ್ಸ್ ವಸೂಲಿ ಮಾಡಿ, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ತಾತ್ಕಾಲಿಕವಾಗಿ ಕೊಟ್ಟಿರುವಂಥ ಇದು. ಯಾಕೆಂದರೆ ನಮಗೆ ಆರೋಗ್ಯ ಸೆಕ್ಷನ್ನಲ್ಲಿ ಈಗ ನಮ್ಮ ಮುಂದೆ ಇರುವಂಥ ಎಲ್ಲ ಚಾಲೆಂಜಸ್ ಏನಂದರೆ, ನಾವು 130 ಟನ್ ಕಸ, ಹಸಿ ಕಸನ ನಾವು ಈಗ ಸರ್ಕಾರದ ಗೇಲ್ ಸಂಸ್ಥೆ ಮತ್ತು CTS ಇಂದ ಏನಾಗ್ತಿದೆ ಅದಕ್ಕೆ ನಾವು ಕೊಡಬೇಕಾಗಿದೆ. ನನಗೆ ಇಲ್ಲಿ ಶಾರ್ಟೇಜ್ ಆಫ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. 16 ಮಂದಿ ಮಾತ್ರ ಕೇವಲ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಟ್ರೇಡ್ ಲೈಸೆನ್ಸು ವಸೂಲಿ ಮಾಡಬೇಕು, ಸ್ಯಾನಿಟೇಷನ್ನು ನೋಡ್ಕೋಬೇಕಾದಂಥ ಜವಾಬ್ದಾರಿ ಇದೆ. ಇವ್ರು ಏನು ಮಾಡ್ತಿದ್ದಾರೆ, 2 ವಾರ್ಡು ಜವಾಬ್ದಾರಿ ಇದ್ದಾರೆ. ಹಾಗಾಗಿ 2 ವಾರ್ಡ್ ಜವಾಬ್ದಾರಿ ಕೊಟ್ಟಾಗ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಇರಲಿ ಅಂತ ಹೇಳಿ ಕೆಲವರು ಇಲ್ಲಿ ಏನು ನಮ್ಮ ಆಫೀಸ್ ಸ್ಟಾಫ್ ಇದ್ರಿ, ಹೆಚ್ಚಿನ ಕೆಲಸ ಏನು ಆ ಥರ ಕಂಡು ಬರದೆ ಒಂದೊಂದು ಸೆಕ್ಷನ್ಗೆ ತುಂಬ ಜನ ಇದ್ದಂಗೆ ಕಾಣಿಸ್ತು. ಹಾಗಾಗಿ ನಾವು ಮೂಲ ಹುದ್ದೆಯವರನ್ನೆಲ್ಲ ಹಾಕಿ ಜೊತೆಗೆ ನಮ್ಮಲ್ಲಿದ್ದಂಥ SDC FDCನ ಹಾಕಿ ಕೆಲಸ ತಗೊಳ್ತಿರೋದು ಆಗ್ತದೆ. ಬೆಂಗಳೂರದ ಜಿಲ್ಲಾ ಉಸ್ತುವಾರಿ ಸಚಿವರು ಮಟ್ಟ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಶೂನ್ಯವಾಗಿ ಇದು ತೊಂದರೆ ಏನಲ್ಲ ಅಂತ ನನಗನ್ಸುತ್ತೆ ಸರ್. ಅಲ್ಲ, ಆಡಳಿತ ಸುಧಾರಣೆಗಾಗಿ ಭಾವಿಸಿದ್ದವ್ರನ್ನ ಚಲೋ ಕೆಲಸ ಮಹಾನಗರ ಪಾಲಿಕೆ ಆಡಳಿತ ಅಭಿವೃದ್ಧಿ ಆಗಲಿಕ್ಕೆ ನೀವು ಮಾಡಿದ್ದೀರಿ, ಅದನ್ನು ಒಂದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಸಿಬ್ಬಂದಿಗೆ? ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಂದರೆ ನಾವು ಈ ಥರ ಆಂತರಿಕವಾಗಿ ಹಾಕಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಮತ್ತು ಆದೇಶ ಪಾಲನೆಯೂ ಅವರ ಒಂದು ಇದು ಇರುತ್ತೆ. ಸರ್, ವರ್ಗಾವಣೆ ವರ್ಷಕ್ಕೊಮ್ಮೆ ಆಗೋದಿಲ್ಲ. ಇದು ಆಂತರಿಕ ನಿಯೋಜನೆಗಳು. ಈಗ ಕೆಲವರು, ಫಾರ್ ಎಕ್ಸಾಂಪಲ್ ನಾನು ಮಾಡಿರೋದೇನೆಂದರೆ ಸರ್, ಈ ಒಬ್ಬ ವ್ಯಕ್ತಿ ಒಂದು ಸೆಕ್ಷನಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂದಾಗ ಅವ್ರಿಗೆ ಇನ್ನೊಂದು ಸೆಕ್ಷನ್ ಕೊಟ್ಟಾಗ ಇನ್ನೂ ಎಕ್ಸ್ಪರ್ಟ್ ಆಗ್ತಾರೆ. ಒಂದೇ ಸೆಕ್ಷನಲ್ಲಿ ಎಕ್ಸ್ಪರ್ಟ್ ಆಗದೆ ಹಲವಾರು ಸೆಕ್ಷನಲ್ಲಿ ಎಕ್ಸ್ಪರ್ಟ್ ಆದಾಗ ಇವರಿಂದ ಆಡಳಿತ ಮುಂದಿನ ದಿನಗಳಲ್ಲಿ ಭಾಳ ಚೆನ್ನಾಗಾಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದಾಗಿದೆ. ಇದನ್ನು ಅವರು ನಮ್ಮ ಹತ್ರ ಬಂದು ಇವಾಗ ನಾನು 46 ಜನ ಮಾಡಿದ್ದೀನಿ ಅನ್ನೋದು ತಪ್ಪು ಮಾಹಿತಿ. 46 ಜನದ ಹೆಸರು ಲಿಸ್ಟಲ್ಲಿದೆ, ಆದರೆ 20 ಜನ ಮಾತ್ರ ನಾವು ಆಂತರಿಕ ನಿಯೋಜನೆ ಮಾಡಿರೋದು. ಇದು 4 ದಿನದಲ್ಲಿ ಮಾಡಿದ್ದಲ್ಲ, 15/11 ಮಾಡಿದಂಥ ಆದೇಶ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಲಿಖಿತವಾದ ದೂರು ನಾನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗ್ತಿಲ್ಲ, ನನ್ನನ್ನು ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ. ಇದನ್ನು ನಾನು ತಮಗೆ ಸ್ಪಷ್ಟೀಕರಣ ಮಾಡ್ತೀನಿ. ನನಗೆ ಯಾರೂ ಕೇಳಿಲ್ಲ ರೈಟಿಂಗಲ್ಲಿ, ನನಗೆ ಮಾಡ್ತಾ ಇದ್ದೀರಾ, ಇದು ನನಗೆ ಆಗ್ತಾಯಿಲ್ಲ ತ್ರಾಸು. ಒಂದು ಹೆಣ್ಮಗು, ನನಗೆ ಮಗು ಇದೆ, ನನ್ನನ್ನು ಕಚೇರಿಲೇ ಹಾಕಿ ಅಂತ ಅವ್ರು ಕೇಳ್ಕೊಂಡಿದ್ದಕ್ಕೆ ನಾವು ಕಚೇರಿಲೇ ಇರುವ ಬರ್ತ್ ಆ್ಯಂಡ್ ಡೆತ್ ಸೆಕ್ಷನ್ಗೆ ಹಾಕಿದ್ದೀವಿ. ಅವರು ಮೂಲತಃ ಇವ್ರು ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ. ಆ ವಾರ್ಡ್ ನನಗೆ ಮಾಡೋಕ್ಕಾಗಲ್ಲ, ನನಗೆ ಮಗು ಇದೆ ಅಂತ ಹೇಳಿದ್ದಕ್ಕೆ ನಾವು ಇಲ್ಲೇ ಹಾಕಿದ್ದೀವಿ. ಕೆಲವೊಬ್ಬರು ಇಲ್ಲೇ ಕೆಲಸ ಮಾಡೋರು ಮುಂದಿನ ದಿನಗಳಲ್ಲಿ ಮ್ಯಾನೇಜರ್ಸ್ ಆಗ್ತಾರೆ, ಚೀಫ್ ಆಫೀಸರ್ಸ್ ಆಗ್ತಾರೆ. ಅವ್ರಿಗೆ ಫೀಲ್ಡ್ ಎಕ್ಸ್ಪೋಜರ್ ಇದ್ದಾಗ ಅವರು ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ಬೋದು. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಮಾತ್ರ ನಮ್ಮ ಪಾಲಿಕೆಯ ದೃಷ್ಟಿಯಲ್ಲಿ, ಸಾರ್ವಜನಿಕರ ಒಂದು ಆಡಳಿತಾತ್ಮಕ ದೃಷ್ಟಿಯಲ್ಲೂ ಮಾಡಿದ್ದು ಇದೆ ಸರ್. ಒಂದು ವೇಳೆ ಈಗೆಲ್ಲ ಹೋಗಿ ಕೆಲಸ ಅವ್ರು ದೂರ ಒಂದು ನಮ್ಮನ್ನು ಹಿಂಗೆ ಮಾಡ್ಯಾರ, ಅದಕ್ಕೆ ನಿಮ್ಮ ನಿಲುವೇನು? ಅವ್ರು ಏನು ಕ್ರಮ ತೊಗೊಂಡ್ರೆ ಸಚಿವರು, ಏನು ತೊಗೋಬಾರ್ದು, ನಿಮ್ಮ ನಿಲುವೇನು ಸರ್? ನಾನು ಸಚಿವರ ಸಾಹೇಬ್ರಿಗೂ ಇದನ್ನೇ ಹೇಳ್ತೀನಿ ಸರ್. ಆಡಳಿತಾತ್ಮಕವಾಗಿ ಮಾಡಿರೋದು ಒಂದು ಸತಿ ನಾನು